ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಎತ್ತ ಗಮನ ಹರಿಸಿಲ್ಲ, ಶೂನ್ಯ ಅಂಥೇಳಿ ಕೆಲವು JDS ಮುಖಂಡರು ಹೇಳಿಕೆ ಕೊಡ್ತಾರೆ, ಸಭೆ ಸಮಾರಂಭಗಳಲ್ಲಿ ಮಾತಾಡ್ತಾರೆ. ಅವ್ರು ಗರ್ವಿರಬೇಕು. ಇವತ್ತೇನು ಈ ಕ್ಷೇತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಥದ ಹತ್ರ ಸಾಗ್ತಾ ಇದೆ ಅಂದರೆ ನಮ್ಮ ಮೈತ್ರಿಕೂಟದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣೆ ಅವರ ಸಾಧನೆ ಅಮೋಘವಾದದ್ದು. ಅವರ ಬೆನ್ನಿಂದೆ ಕಾಂಗ್ರೆಸ್ ಪಕ್ಷ ಅವರಿಗೆ ಸಹಕಾರ ನೀಡುವ ಮೂಲಕ ಇತಿಹಾಸ ಪುಟಗಳಲ್ಲಿ ಬರೆಯಬೇಕು. ಇವತ್ತು ಅಭಿವೃದ್ಧಿ ಕಾಮಗಾರಿಗಳು ಅಭಿವೃದ್ಧಿಯತ್ತ ಸಾಗುತ್ತಿರುವ ವೇಗವನ್ನು ನೋಡಿದ್ರೆ ಅವ್ರಿಗೆ ಮೈನ JDS ಅವ್ರಿಗೆ ಪರ್ಚ್ಗಳಂಗಾಗ್ಬಿಟ್ಟಿದೆ. ಯಾಕೆಂದರೆ ಕಳೆದ 5 ವರ್ಷಗಳಲ್ಲಿ ಅವರ ಸಾಧನೆ ಏನು ಅಂತೇಳಿ ಇಡೀ ತಾಲೂಕಿನ ಜನತೆಗೆ ಗೊತ್ತಿದೆ, ಇಡೀ ಜಿಲ್ಲೆಯಲ್ಲೇ ಗೊತ್ತಿದೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಹಾಗೂ ರೈತ ಸಂಘದ ಮೈತ್ರಿಕೂಟದ ಶಾಸಕರು ಬಹಳ ವೇಗವಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದಾರೆ. ಆದರೆ ಹಿಂದೆ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಶಾಸಕರಾಗ್ಬೋದು, ಅವರು ಯಾವುದೋ ಒಂದು ಚರಂಡಿ ಗುದ್ದಿ ಪೂಜೆ ಮಾಡಿಬಿಟ್ಟು ನನ್ನ ಕೊಡುಗೆ ಅಪಾರ ಅಂತಿದ್ರು. ಆದರೆ ನಮ್ಮ ಶಾಸಕರು ನನ್ನ ಕೊಡುಗೆ ಅಂತ ಹೇಳ್ತಾ ಇಲ್ಲ, ಅವರು ಸರ್ಕಾರದ ಕೆಲಸವನ್ನು ಮಾಡ್ತಾ ಇದ್ದೀನಿ, ನಾನೊಬ್ಬ ಸರ್ಕಾರದ ಪ್ರತಿನಿಧಿ, ಮತ್ತು ಈ ಕ್ಷೇತ್ರದ ಜನ ನನ್ನನ್ನು ಆಯ್ಕೆ ಮಾಡಿರೋದು ನಾನು ಅಭಿವೃದ್ಧಿ ಪಥದತ್ತ ಗ್ರಾಮೀಣ ಪ್ರದೇಶ ಆಗ್ಬೋದು, ಪಟ್ಟಣ ಆಗ್ಬೋದು. ಉದಾಹರಣೆಗೆ ಯಾವುದ್ರು ಬೇಡ ರೀ, ಪಟ್ಟಣದಲ್ಲಿ ಇವತ್ತು ನಮ್ಮ ಶಾಸಕರು ಪುರಸಭೆ ವ್ಯಾಪ್ತಿಯಲ್ಲಿ ತೊಗೊಂಡಂಥ ಒಳಚರಂಡಿ ವ್ಯವಸ್ಥೆ ಇದೆಯಲ್ಲ, ಅದು ಹೆಮ್ಮೆ ಪಡಬೇಕು. ಮತ್ತು ಕೆಲವರು ಹಿಂದೆ ನಾವು ಏನಪ್ಪ ವಿದ್ಯುತ್ ಇಲಾಖೆಯಲ್ಲಿ ಬಹಳ ಸಾಧನೆ ಮಾಡಿದ್ವು ಅಂತ ಹೇಳ್ತಾರಲ್ಲ, ಇವತ್ತು ಅವರಿಗಿಂತ ಹೆಚ್ಚಿನ ಸಾಧನೆಯನ್ನು ಶಾಸಕರಾದ ದರ್ಶನ್ ಪುಟ್ಟಣ್ಣವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಬೆನ್ನೆಲುಬಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಂದ್ರಸ್ವಾಮಿ ಅವರು, ನಮ್ಮ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ದರ್ಶನ್ ಅವರು ಇದೇ ರೀತಿ ಕಾಮಗಾರಿಗಳನ್ನು ಅಭಿವೃದ್ಧಿ ಪದಾರ್ಥ ಕೊಂಡೊಯ್ದರೆ ಅವ್ರನ್ನ ಯಾರೂ ಏನು ಮಾಡೋಕ್ಕಾಗಲ್ಲ. ಇದು ಸುಮ್ಮನೆ ವಿರೋಧಿಗಳು ಹೇಳ್ತಾರೆ ಅಮೇರಿಕ ಕಾರ್ ಬಿಟ್ರು ಅಂತ. ಆಯ್ತಪ್ಪ, ಅವರು ಸದನ ಕೇಂದ್ರ ಗೈರುಹಾಜರಾಗಿದ್ದಾರ. ಸದನದಲ್ಲಿ ಈ ಹಿಂದಿನ ಯಾವ ಶಾಸಕರು ಕೇಳಿದಂಥದ್ದು ಪುಟ್ಟಣ್ಣವರು ಬಿಟ್ಟರೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮತ್ತೆ ಅವ್ರ ಮಗ ಈ ಕ್ಷೇತ್ರದ ಅಭಿವೃದ್ಧಿ ಪಥದತ್ತ ಮತ್ತು ಈ ನಾಡಿನ ರೈತರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅದಕ್ಕೆ ಹಿಂದಿನ ಶಾಸಕರುಗಳು ಯಾಕಪ್ಪ ಧ್ವನಿ ಎತ್ತಲಿಲ್ಲ? ಅವರು ತೆಗೀಲಪ್ಪ, ವಿಧಾನಸಭೆಯಲ್ಲಿ ಎಷ್ಟು ಗಂಟೆಗಳ ಕಾಲ ಮಾತಾಡಿದ್ದಾರೆ, ಯಾವ್ಯಾವ ಎಲೆ ಕ್ವಶನ್ಗಳನ್ನು ಕೇಳಿದ್ದಾರೆ ಅಂತೇಳಿ ನೋಡೋಣ. ಆದರೆ ಸುಮ್ಮನೆ ರಾಜಕಾರಣ ಬರುತ್ತೆ ಹೋಗುತ್ತೆ, ಇನ್ನೂ 2 ವರ್ಷಗಳಿದೆ, ಅವರು ಅಧಿಕಾರ ಮಾಡಿದ್ರೆ ಮಾಡಲಿ. ಆದರೆ ಕಾಂಗ್ರೆಸ್ ಪಕ್ಷ ಶೂನ್ಯ ಅನ್ನೋದು ನಾನು ಇವತ್ತು ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಶೂನ್ಯ, ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ ಅಂತ ಹೇಳ್ತಾರಲ್ಲ, ಈ JDS BJP ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ನಾವೇನು ಉಚಿತ 5 ಯೋಜನೆಗಳ ಕೊಟ್ಟಿದ್ದೀವಿ ವಾಪಸ್ ಕೊಟ್ಬಿಡ್ಲಪ್ಪ. ವಾಪಸ್ ಕೊಟ್ಬಿಟ್ಟು ಅವ್ರಿಗೆ ರಸ್ತೆ ಬೇಕಾ, ಟ್ರೈನ್ ಬೇಕಾ, ವಿದ್ಯುತ್ ಬೇಕಾ ಕೇಳಿ, ನಾವು ಮಾಡಿಸ್ಕೊಡ್ತೀವಿ, ನಮ್ಮ ಶಾಸಕರು ಮಾಡಿಸ್ಕೊಡ್ತಾರೆ, ನಮ್ಮ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಮಾಡಿಸ್ಕೊಡ್ತಾರೆ. ಅದನ್ನು ಬಿಟ್ಟು ಇವರು ಏನು ಶೂನ್ಯ. ಆದರೆ ಇವರು ಹೆಂಡ್ತಿರ್ ತೊಗೊಳ್ತಾ ಇಲ್ವಾ? 2,000 ರೂಪಾಯಿ ದರ್ದೊಡ್ತಾ ಇಲ್ವಾ? ವಿದ್ಯುತ್ ತೊಗೊಳ್ತಾ ಇಲ್ವಾ? ಅಕ್ಕಿ ತೊಗೊಳ್ತಾ ಇಲ್ವಾ? 5 ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಏನು ಕೊಡ್ತೋ ಎಲ್ಲ ಸವಲತ್ತು ಪಡಿತಾ ಇದ್ದಾರೆ BJP JDS. ಇವತ್ತು ಅಭಿವೃದ್ಧಿ ಶೂನ್ಯ. ಇವ್ರು ವಾಪಸ್ ಕೊಟ್ಬಿಡ್ಲಪ್ಪ, ಇವ್ರು ಕೊಡೋಕ್ಕಾಗಲ್ಲ. ಮತ್ತು ಇವತ್ತು ನಾನು ಹೇಳ್ತಾ ಇದ್ದೀನಿ, ಮುಂದಕ್ಕೂ 2028ಕ್ಕೂ ಕಾಂಗ್ರೆಸ್ ಬಹುಮತದತ್ತ ಈ ರಾಜ್ಯನ ಸರ್ಕಾರವನ್ನು ನಡೆಸುತ್ತೆ. ಈ ರಾಜ್ಯದಲ್ಲಿ ಇವ್ರಿಗಾಗಲ್ಲ. ಈಗಲೂ BJP ಆ್ಯಂಡ್ JDS ಮೈತ್ರಿ ಹೊರಬರಲಿ ನೋಡೋಣ. ಕೇಂದ್ರ ಸಚಿವರು ಇದ್ದಾರಲ್ಲಪ್ಪ ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಏನು ಕೊಡುಗೆ ಇದೆ ಅವ್ರದ್ದು? ದೇವೇಗೌಡರು ಕೊಡುಗೆ ಏನಿದೆ? ದೇವೇಗೌಡರು KRS ಡ್ಯಾಮ್ ಕಟ್ಬಿಟ್ರ? ಇಲ್ಲ ಹಾಸನ ಡ್ಯಾಮನ್ನು ಗೊರೂರು ಅಂತಾರಲ್ಲ, ನಿಜವಾಗಿ ಅವ್ರಿಗೆ ಹೇಳ್ತೀನಿ, ಡ್ಯಾಮ್ ಕಟ್ಟೋರು ದೇವೇಗೌಡರಲ್ಲ. ಎಡದಂಡ ಯೋಜನೆ ಮಾತ್ರ ಕಾರ್ಯರೂಪಕ್ಕೆ ತಂದು ಬಿಟ್ಟರೆ ಡ್ಯಾಮ್ ಕಟ್ಟಿದ್ದು ದೇವೇಗೌಡರು ಅಂತ ಹೇಳಿ ಅವರು ನೋಡೋಣ. ಬರೀ ಬಳ್ಳು ಆಚರಣೆ ಕೊಡ್ತಾರೆ. ದಯಮಾಡಿ ಅವ್ರಿಗೆ ಹೇಳ್ತೀನಿ, ಇನ್ನೂ ಕಾಲಾವಕಾಶ ಇದೆ, ಕಾದು ನೋಡಿ.
3 ವರ್ಷದಲ್ಲಿ ನಮ್ಮ ಸರ್ಕಾರದ ಯೋಜನೆಗಳು, ನಮ್ಮ ಶಾಸಕರು ಮಾಡ್ತಾ ಇರೋ ಅಭಿವೃದ್ಧಿ ಕಾಮಗಾರಿಗಳು ನೋಡ್ದೇ ಮೈ ಪರ್ಚ್ಕೊಂಡ್ರೆ ನೀವು ಯಾಕೆ ಇನ್ನೂ 2 ವರ್ಷ ಕಾದು ನೋಡ್ರಿ. ನಿಮಗೆ ಏನು ನಿಖಿಲು ನಮ್ಮ ನಾಯಕರು ಅಂತ ಹೇಳ್ತೀರಿ. ಏನು ನಿಖಿಲ್ ನಿಮ್ಮ ನಾಯಕರಾದ್ರೆ ಮಂಡ್ಯದ ನಾಯಕರೇ ಸೋತಾಗ್ತಿದ್ರು. ಆದರೆ ಒಕ್ಕಲಿಗರು ಏನನ್ನೋ ಬೀಗಿಸ್ತಾ ಇದ್ದಾರೆ. ಒಕ್ಕಲಿಗರು ಅಂತ ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಹೇಳ್ತೀರಿ. ಆಮೇಲೆ DK ಶಿವಕುಮಾರ್ಗೆ ಸಿದ್ದರಾಮಯ್ಯ ಕೊಡಲಿಲ್ಲ ಅಂದರೆ ಮೈಸೂರು ಪ್ರಾಂತ್ಯದಲ್ಲಿ ಎಲ್ಲ ದಿವಾಳಿ ಆಗ್ಬಿಡುತ್ತೆ. ರೀ, ಅದು ನಮ್ಮ ಪಕ್ಷದ ಆಂತರಿಕ ವಿಷಯ. JDS BJP ಅವರಿಗೆ ಯಾಕ್ರಿ ಬೇಕು? ಅದು ನಮ್ಮ ಪಕ್ಷದಲ್ಲಿ ಸಿದ್ದರಾಮಯ್ಯ ಇರ್ತಾರೆ, DK ಇರ್ತಾರೆ, ಎಲ್ಲ ಖರ್ಗೆ ಬರ್ತಾರೆ, ಮುನಿಯಪ್ಪ ಬರ್ತಾರೆ, ಯಾರೋ ಒಬ್ಬರು ಬರ್ತಾರೆ. ಅದು ನನ್ನ ಪಕ್ಷದ ತತ್ವ ಸಿದ್ಧಾಂತ ಹೈಕಮಾಂಡ್ ಇದೆ. ಏನು ಕುಟುಂಬ ರಾಜಕಾರಣ ಅಲ್ಲ. ಕಾಂಗ್ರೆಸ್ಸು ಹೈಕಮಾಂಡ್ ಅಂತ ಒಂದಿದೆ. ದಯಮಾಡಿ ಹೇಳ್ತಾ ಇದ್ದೀನಿ JDS ಅವರು, ಇನ್ನು ಮುಂದಾದ್ರೂ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟೇ ರಾಜಕೀಯ ಬಂದಾಗ ನಾವು ಮಾಡೋಣ. ಆದರೆ ಅಭಿವೃದ್ಧಿ ಶೂನ್ಯ ಅನ್ನೋದನ್ನ ಮಾತನ್ನ ವಾಪಸ್ ತಾಳಿ ಅಂತೇಳಿ ಅವ್ರಿಗೆ ನಾನು ಹೇಳಿಕೆ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.